ಇದರ ಮುಖಾಂತರ ನಾನು ಈ ಒಂದು ಆಂಗಲ್ ತಗೊಂಡು ಸ್ಟೋರಿ ಬಿಲ್ಡಪ್ ಮಾಡೋದು ಯಾರಾಗಿದ್ರು ಕೂಡ ಅವರನ್ನು ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಯು ವಿಲ್ ಫೇಸ್ ಕ್ರಿಮಿನಲ್ ಆಕ್ಷನ್ ಅಂಡ್ ದಿಸ್ ಇಸ್ ನಾಟ್ ಮೈ ಇಂಟೆನ್ಷನ್, ಬಟ್ ದೇರ್ ಇಸ್ ನೋ ದಾರಿ ಇಲ್ಲ. ಈಗ ನನ್ನ ಹೆಸರು ತಗೊಂಡು ಮಾಡಬಹುದು, ನಾಳೆ ಇನ್ನೊಬ್ಬರ ಹೆಸರು ತಗೊಂಡು ಮಾಡಬಹುದು. ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನನಗೆ ನನ್ನ ಮೇಲೆ ಆಗೋ ಡಿಫಾಮೇಷನ್ಗೆ ವಿರುದ್ಧ ಫೈಟ್ ಮಾಡಲಿಕ್ಕೆ ರೈಟ್ ಇದೆ. ಐ ವಿಲ್ ಎಕ್ಸರ್ಸೈಸ್ ದಟ್. ನನಗೆ ಗೊತ್ತಿಲ್ಲ, ಅಂದ್ರೆ ಏನೋ ಹೇಳ್ತಾ ಇದ್ರೆ ನೀವು ತಮಿಳ್ನಾಡವರು, ಅವ್ರು ತಮಿಳ್ನಾಡವರು ಅಂದ್ರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡವರು ಸಿಗ್ತಾರೆ. ಅವ್ರೀಗ ನನಗೆ ಡೈರೆಕ್ಟ್ ಆಗಿ ಅಲ್ಲಿ ಅಪೋಸಿಷನ್ ಕೂಡ ಇದ್ದಾರೆ. ಅವರ ನನಗಿಂತ ಪೊಲೀಸ್ ಅಧಿಕಾರಿ ಪುಷ್ ಮಾಡ್ತಾ ಇದ್ದಾರೆ ಅಂತ ಥಿಂಕಿಂಗ್ ಕೂಡ ನನಗಿದೆ. ಯಾಕಂದ್ರೆ ಅನ್ನೆಸೆಸರಿ ಆಗಿ ವಿದೌಟ್ ಎನಿ ಬೇಸ್ ನಾವು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈಗ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ. ಈ ಟೈಮಿಗೆ ಬಂದು ಇಲ್ಲಿ ಈ ಥರ ಮಾಡುವುದು ಕಂಟೆಂಪ್ಟಬಲ್. ಸೊ ಹಾಗಾಗಿ ಇವತ್ತು ನಾನು ಫೈಲ್ ಮಾಡಿದ್ದೀನಿ 11/9 ಮತ್ತೆ ಹಿಯರಿಂಗ್. ಸರ್, ಈಗ ಕೇವಲ ಜನಾರ್ದನ್ ರೆಡ್ಡಿ ಅವರು ಮಾತ್ರ ಅಲ್ಲ ಇದ್ರ ಬಗ್ಗೆ ಮಾತಾಡಿದ್ದು, ಮುಂದೆ ಹೋಗ್ತಾನೆ ಇದ್ದೀನಿ. ನಾನು ಕರ್ನಾಟಕದಲ್ಲಿ 10 ವರ್ಷ IAS ಆಫೀಸರ್ ಆಗಿ ಕೆಲಸ ಮಾಡಿದೆ. 3 ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿ ಆಗಿದ್ದೆ. ನನ್ನ ವರ್ತನೆ ಹೇಗಿರ್ತದೆ, ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ಅಪರಿಚಿತರಿಲ್ಲ. ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಬಹಳ ಕಂಡಮ್ನಬಲ್. ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದು. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಾಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕೋರ್ಟ್ ಕಾಗ್ನಿಷನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ. ಮತ್ತೆ ಇದನ್ನು ಇದರಲ್ಲಿ ಎಲ್ಲೋ ಒಂದು ನಡೀತಾ ಇದೆ. ಅದರ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಯಾರು ನನಗೂ ಅದು ಸರಿ ಇಲ್ಲ, ಯಾರು ಮಾಡೋದು ಮಾಡಬಾರ್ದು. ನನ್ನ ಹೆಸರು ಇದರಲ್ಲಿ ತಂದಿರೋದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ. ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್, ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಮೇಷನ್. ಈಗ ನಾವು ಅದೇ ಕಂಪ್ಲೇಂಟ್ ಆಗ್ತಾ ಇದ್ದೀವಿ. ಕಂಪ್ಲೇಂಟ್ ಮಾಡಿ ಧರ್ಮಸ್ಥಳದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿಕೊಂಡು ಬರ್ತಾ ಇದ್ದೀನಿ. ಅದು ಎದುರಿಸ್ಕೊಂಡೇ ನಾನು ನನ್ನ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾನು ಈ ಕಳದಲ್ಲಿ ಬಂದಿದ್ದೀನಿ. ಅದು ನನ್ನ ರೆಸಿಗ್ನೇಷನ್ ಲೆಟರ್ ಅಲ್ಲಿ ನಾನು ಕ್ಲಿಯರ್ ಆಗಿ ಬರೆದಿದ್ದೀನಿ. ಅದರಲ್ಲಿ ಏನು ಮರೆ ಮುಚ್ಚಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಾ ಇರುವುದು ನನಗೆ ಕಂಡು ಬರ್ತಾ ಇದೆ. ಅಥವಾ ಇಷ್ಟು ಕೋಆರ್ಡಿನೇಟೆಡ್ ಆಗಿ ಈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಬೇರೆ ಬೇರೆ ಕಡೆ ಸಂಬಂಧ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಈ ಒಂದು ವಿಷಯ ತಗೊಂಡು ಬರುವುದು ಒಂದು ರೈಟ್ ವಿಂಗ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ಅಂತಾನೆ ಕಾಣುತ್ತೆ. ಸುಮಾರು ಜನ ಎಂಪಿಗಳು ಇರುವಾಗ ಅದಕ್ಕೆ ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಅವರ ಮುಂದೆ ಮೇನ್ ಪೊಲಿಟಿಕಲ್ ಫೈಟ್ ಅಲ್ಲಿ ಇರುವ ಯಾರ್ಯಾರು ಪಿಕಪ್ ಚೂಸ್ ಮಾಡಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ, ಯಾವುದೇ ಒಂದು ವಾಟ್ಸ್ಆಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ಅನ್ಸುತ್ತು. ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ಇರ್ತೀವಿ, ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ. ಇಂಥವಷ್ಟು ರೂಮರ್ ಯಾರು ಹೇಳ್ತಾರೆ ಅಂತ ನಾನು. ಬಟ್ ಈಗ ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಟಿದ್ದಾರೆ. ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ. ಯಾಕೆಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕಕ್ಕೆ ಅಪರಿಚಿತ ಇಲ್ಲ. ನಾನು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು, ಕೇಳಬಹುದು. ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತನೂ ತಮ್ಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು.
ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವುದು. ಇಂಥ ವ್ಯಕ್ತಿಯ ಮಾತನ್ನು ನಾವೀಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದಾರೆ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡ್ಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ. ಸರ್ ಶಶಿಕುಮಾರ್ ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ, ಯಾವುದೇ ಒಂದು ವಾಟ್ಸ್ಆಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಏನೇನೋ ಹೇಳಿದ್ದಾರೆ. ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ನನಗೆ ಅನ್ಸಿತ್ತು. ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ಇರ್ತೀವಿ, ನಮ್ಮ ಕೆಲಸಗಳಿತ್ತು. ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ. ಇಂಥ ವಸ್ತು ರೂಮರ್ ಯಾರು ಹೇಳ್ತಾರೆ ಅಂತ ನಾನು. ಬಟ್ ಈಗ ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಟಿದ್ದಾರೆ. ಸೊ ಈಗ ದಿಸ್ ಇಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ. ಯಾಕೆಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ಒಂದು ಕಾನ್ಸ್ಟಿಟ್ಯೂನ್ಸಿಂದ ನನಗೆ ಜನ ಆಯ್ಕೆ ಮಾಡಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕರ್ನಾಟಕಕ್ಕೆ ಅಪರಿಚಿತ ಇಲ್ಲ. ನಾನು 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ. ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು, ಕೇಳಬಹುದು. ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತನೂ ತಮ್ಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರುವರು. ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವುದು. ಇಂಥ ವ್ಯಕ್ತಿಯ ಮಾತನ್ನು ನಾವೀಗ ಹಾಗೆ ಹರಳಲಿಕ್ಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಮೇಷನ್ ನಾನು ಅವ್ರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದಾರೆ. ಅವರು ಕೋರ್ಟಿಗೆ ಬಂದು ಉತ್ತರ ಕೊಡ್ಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ. ಸರ್ ಶಶಿಕುಮಾರ್ ಧರ್ಮಸ್ಥಳದಲ್ಲಿ ಆನ್ಗೋಯಿಂಗ್ ಕ್ರಿಮಿನಲ್ ಅನ್ನೆಸೆಸರಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ಹೆಸರನ್ನು ತಂದಿರುವುದು ಬಹಳ, ನನ್ನ ಪ್ರಕಾರ ಇಟ್ ಇಸ್ ವೆರಿ ಬಿಗ್ ಪ್ರಾಬ್ಲಮ್. ಈ ತರ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಅನ್ಅಕ್ಸೆಪ್ಟಬಲ್ ಇದೆ, ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಬಹಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ. ಯಾಕೆಂದ್ರೆ ಯಾವುದೇ ಒಂದು ಸಂಬಂಧ ಇಲ್ಲದೆ, ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ MLA ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರೋದು ಇಟ್ಸ್ ವೆರಿ ಸ್ಯಾಡ್. ಅದಾದ ಮೇಲೆ ನಾನು ಇದು ಡೈ ಡೌನ್ ಆಗ್ತದೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕು